ನಮ್ಮ ರಿಪೋರ್ಟರ್ ಮಂಜುನಾಥ್ ಶ್ರೀನಗರದಲ್ಲೇ ಇದ್ದಾರೆ. ಶ್ರೀನಗರದಲ್ಲೇ ನಮ್ಮ ರಿಪೋರ್ಟರ್ ಮಂಜುನಾಥ್ ಇದ್ದಾರೆ, ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಂಜು, ಏನಾಗ್ತಾ ಇದೆ ಅಲ್ಲಿ? ಅಜಿತ್, ಈಗಷ್ಟೇ ಎಲ್ಲವೂ ಕೂಡ ಮುಗೀತು ಅನ್ನುವಂಥ ಸೆಲೆಬ್ರೇಷನ್ ಮೀನ್ಸ್ ಎಲ್ಲರೂ ಕೂಡ ಇಲ್ಲಿ ಮಾತನಾಡ್ತಾ ಇದ್ರು. ನಾವು ಒಳಗಡೆ ಹೋಗ್ಬೇಕಾದ್ರೆ ಬಾರಾಮುಲ್ಲಾದಿಂದ ಬಂದು ಒಳಗಡೆ ಹೋಗ್ಬೇಕಾದ್ರೆ ಎಲ್ಲರೂ ಖುಷಿಯಾಗಿದ್ರು ಇಲ್ಲಿ ಜನ. ಆದರೆ ಒಂದೇ ಒಂದು ಆ ಖುಷಿ ಕೇವಲ ಒಂದು 4-5 ನಿಮಿಷಗಳು ಕೂಡ ಇರಲಿಲ್ಲ ಅನಿಸುತ್ತೆ. ನಾನಿದ್ದ ಗಲ್ಲಿಯಲ್ಲಿ ಪೂರ್ತಿ ನಾನು ಈಗ ಇದೇ ದಾರಿಯಲ್ಲಿ ನಾನು ಹೋಗ್ತಾ ಇದ್ದೆ, ಪೂರ್ತಿ ಲೈಟಿಂಗ್ ಇತ್ತು. ಈಗೆಲ್ಲವೂ ಕೂಡ ಇದಾಗಿರುವಂಥದ್ದು, ಎಲ್ಲ ಲೈಟುಗಳು ಕೂಡ ಆಫ್ ಆಗಿದ್ವು. ಈಗ ಒಂದು 2-3 ಲೈಟು ಆ ಕಡೆ ಕಾಣಿಸ್ತಾ ಇರುವಂಥದ್ದು. ನೀವು ನನ್ನ ದಾಲ್ ಲೈಕ್ ಆಪೋಸಿಟ್ ಈಗಲೂ ಕೂಡ ಸದ್ದು ಕೇಳಿಸ್ತಾ ಇದೆ ನೋಡಿ, ಈಗಲೂ ಕೂಡ ಸದ್ದು ಕೇಳಿಸ್ತಾ ಇದೆ ಅಜಿತ್, ಈಗಲೂ ಕೂಡ ಸದ್ದು ಕೇಳಿಸ್ತಾ ಇದೆ ನೋಡಿ. ದಾಲ್ ಲೇಕ್ ಆಪೋಸಿಟ್ ಇರುವಂತಹ ಬೆಟ್ಟದಲ್ಲಿ ಸದ್ದು ಈಗಲೂ ಕೂಡ ಕೇಳಿಸ್ತಾ ಇದೆ. ಇದು ಈಗ 4-5ನೇದು ಈ ಕ್ಷಣಕ್ಕೆ. ಓಕೆ ಓಕೆ, ಇನ್ನೂ ಕೂಡ ಸದ್ದು ಮೊಳಗ್ತಾನೆ ಇದೆ. 6ನೇದು ಅಂದ್ರೆ 5 ಗಂಟೆ ಕದನ ವಿರಾಮ ಘೋಷಣೆ ಆಗಿರುವಂತದ್ದು. ಎಷ್ಟು ಗಂಟೆಗೆ ಶೆಲ್ಲಿಂಗ್ ಶುರುವಾಯಿತು? ಈಗಷ್ಟೇ, ಈಗಲೂ ಕೂಡ ಪ್ರಸ್ತುತವೂ ಕೂಡ ನಡೀತಾ ಇದೆ. ಒಂದು 5ರಿಂದ 10 ನಿಮಿಷದ ಹಿಂದೆ ಕೂಡ ಹೆಚ್ಚು ಕಡಿಮೆ 8 ಬಾರಿ ಇದೇ ರೀತಿಯಾಗಿ ಮಾಡಿದ್ರು. ಶೆಲ್ಲಿಂಗ್ ಸದ್ದು ಕೂಡ ಬಂತು. ಅದೇ ರೀತಿ ಶ್ರೀನಗರದ ಆದ್ಯಂತವೂ ಕೂಡ ಸೈರನ್ ಕೂಡ 2 ಬಾರಿ ಮೊಳಗಿದೆ. ನೀವು ಅಲರ್ಟ್ ಆಗಿರ್ರಿ ಅನ್ನುವಂಥ ಸೂಚನೆಗಳು ಬರ್ತಾ ಇರುವಂಥದ್ದು. ಆದರೆ ನಾವು ಏನೋ ದಾಲ್ ಲೇಕ್ ಆಪೋಸಿಟ್ ಇರುವಂತಹ ಒಂದು ಕಣಿವೆ ಏನಿದೆ ಆ ಪಾಡಿಯಲ್ಲಿ ಈಗ ಕೇಳಿ ಬರ್ತಾ ಇರುವಂಥದ್ದು. ಆ ಕಡೆ ಭಾಗದಲ್ಲಿ ಒಂದಷ್ಟು ಸೇನೆಗೆ ಸಂಬಂಧಪಟ್ಟಂತಹ ಇವು ಏನು ಕಚೇರಿಗಳು ಇವೆ ಅನ್ನೋ ಕಾರಣಕ್ಕೆ ಈ ಸದ್ದು ಬರ್ತಾ ಇದೆ ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಮತ್ತೆ ಇದು ಕೇವಲ ಈ ಸದ್ದು ಬರ್ತಾ ಇದೆ ಅನ್ನುವಂಥದ್ದಕ್ಕಿಂತ ಇದನ್ನ ಒಮರ್ ಅಬ್ದುಲ್ಲಾ ಅವರು ಜಮ್ಮು ಕಾಶ್ಮೀರ CM ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಈ ರೀತಿ ಸದ್ದು ಬಂದಿದೆ, ಶೆಲ್ ದಾಳಿ ಆಗಿದೆ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡಿರುವಂಥದ್ದು. ಹಾಗಾಗಿ ಕದನ ವಿರಾಮ ಶುರುವಾಯಿತು, ಇನ್ನೇನು ಆರಾಮಾಯಿತು ಎಲ್ಲವೂ ಅನ್ನುವಂಥದ್ನಲ್ಲಿ ಈವನ್ ಕಾಶ್ಮೀರಿಗರು ಕೂಡ ಈಗ ಬರ್ತಾ ಇರಬೇಕಾದ್ರೆ ನಮ್ಮನ್ನು ತೋರಿಸ್ಬೇಡ್ರಿ ನೀವು ಅನ್ನುವಂಥದ್ದನ್ನ ಒಂದು ರೀತಿ ಇದನ್ನು ಮಾಡಿಯೇ ನಮ್ಮನ್ನು ಕಳಿಸಿದ್ರು ಮುಂದಕ್ಕೆ. ಯಾಕಂದರೆ ಇಷ್ಟೊತ್ತೆಲ್ಲ ಆರಾಮಾಗಿದ್ವಿ, ಈಗ ಮತ್ತೆ ಈ ಥರದ್ದು ಆಗ್ತಾ ಇದೆಯಲ್ಲ ಅನ್ನುವಂಥ ಕೆಲವರು ಇದು ನೋವನ್ನು ಕೂಡ, ಅಂದರೆ ಇಟ್ ಮೀನ್ಸ್ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು. ಹಾಗಾಗಿ ನೀವು ಸುಮ್ಮನೆ ಮುಂದೆ ಹೋಗಿ ನೀವೇನು ತೋರಿಸ್ಬೇಡಿ ಇಲ್ಲಿ ಅನ್ನುವಂಥದ್ದನ್ನ ಹೇಳಿಬಿಟ್ಟು ನಮ್ಮನ್ನು ಮುಂದೆ ಕಳಿಸಿದ್ರು. ಯಾಕಂದರೆ ಅವ್ರಿಗೆ ಈ ಕದನ ವಿರಾಮ ಅಂದ ಕೂಡಲೇ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮೂಡಿಗೆ ಬಂದರು. ಆದರೆ 1-2 ತಾಸು ಕೂಡ ಆ ಖುಷಿ ಇರಲಿಲ್ಲ ಅನ್ನುವಂಥದ್ದು. ಈಗಲೂ ಕೂಡ ಸದ್ದು ಮುಳುಗ್ತಾ ಇದೆ, ಈಗಲೂ ಕೂಡ ನೋಡಿ, ಇದು 3ನೇದು. ಸೊ ಈ ಇಡೀ ಆ ಬೆಟ್ಟದ ಹಿಂದೆ ಸದ್ದು ಮುಳುಗ್ತಾನೆ ಇದೆ ಕಣಿವೆ ಭಾಗದಲ್ಲಿ ನೋಡಿ. ಸೊ ಅಂತ ಸ್ಥಿತಿ ಈಗಲೂ ಕೂಡ ಹೆಚ್ಚು ಕಡಿಮೆ ಒಂದು 10-15 ಬಾರಿಗಿಂತ ನೀವು ಕೇವಲ ಪಾಕಿಸ್ತಾನದ ಕಡೆಯಿಂದ ಬರ್ತಾ ಇರುವ ಡ್ರೋನ್ಗಳನ್ನ, ಮಿಸೈಲ್ಗಳನ್ನ ಮಾತ್ರ ನೋಡ್ತಾ ಇದ್ದೀರಾ? ಭಾರತ ರಿಟಾಲಿಯೇಟ್ ಮಾಡ್ತಿದ್ಯಾ? ಹೌದು, ಅದು ರಿಟಾಲಿಯೇಟ್ ಮಾಡಿ ಕೆಳಗಡೆ ಬೀಳುತ್ತಲ್ಲ ಆ ಸದ್ದು, ಅಂದ್ರೆ ನೀವು ಅಲ್ಲೂ ಕೂಡ ಸ್ಫೋಟ ಆಗುತ್ತಲ್ಲ, ಆ ಸ್ಫೋಟ ಅಂದ್ರೆ ನಾವು ಅದನ್ನ ತಡೆದಿದ್ದೀವಿ ಅಂದ್ರೂ ಕೂಡ ಸ್ಫೋಟ ಆಗುತ್ತೆ. ಸೊ ಇಷ್ಟು ಆರಿದೆ ಅನ್ನುವಂಥದ್ದು ಕೂಡ ಲೆಕ್ಕ ಅಲ್ಲ. ಸೊ ಆ ರೀತಿಯಿಂದ ನೋಡಿ, ಇನ್ನೂ ಕೂಡ ಸದ್ದು ನಿರಂತರವಾಗಿ ಕೇಳಿ ಬರ್ತಾ ಇದೆ. ಸುಮಾರು ಒಂದು 20-25 ಬಾರಿ ಆಯಿತು ಇಲ್ಲಿಂದನೇ. ಎಲ್ಲರೂ ಕೂಡ ನೋಡಿ, ಅಲ್ಲಿ ಒಂದು ನಿಮಗೆ ಹೋಗುವಂಥದ್ದು ಒಂದು ಮಿಣುಕು ಹೋಗ್ತಾ ಇರುವಂಥದ್ದು ನೋಡಿ ನಿಮಗೆ ಕಾಣಿಸ್ಬೋದು ಡೈರೆಕ್ಟ್ ದೃಶ್ಯಗಳು. ಅಲ್ಲಿ ಒಂದು ಮಿಣುಕು ಹೋಗ್ತಾ ಇರುವಂಥದ್ದು ಕೂಡ ಈಗ ನೋಡ್ತಾ ಇದ್ವಿ. ಸೊ ಅದು ಈಗ ಇನ್ನೊಂದು ಭಾಗಕ್ಕೆ ಹೋಗ್ತಾ ಇರುವಂಥದ್ದು. ಸೊ ಈ ಬೆಟ್ಟದ ಹಿಂಭಾಗ ಲಾಲ್ ಚೌಕ್ ಏನೋ ದಾಲ್ ಲೇಕಿನ ಮುಂಭಾಗ ಇರುವಂತಹ ಒಂದು ಪಹಾಡಿ ಹಿಂಭಾಗ ಈ ರೀತಿ ಸದ್ದುಗಳು ಕೇಳಿ ಬರೋದು ಒಂದು ಕಡೆ. ಇನ್ನೊಂದು ಭಾಗಕ್ಕೆ ದಾಲ್ ಲೇಕಿನ ಇನ್ನೊಂದು ಭಾಗದಲ್ಲೂ ಲಾಲ್ ಚೌಕ್ನಿಂದ ಹೆಚ್ಚು ಕಡಿಮೆ 1.25 ಕಿಲೋಮೀಟರ್ ದೂರದಲ್ಲಿದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.